ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದು ಕರ್ನಾಟಕ ಸರ್ಕಾರಕ್ಕೆ ಸಂಬಂಧಪಟ್ಟ ಕೈಪಾಳ್ಯಕ್ಕೆ ಸಂಬಂಧಪಟ್ಟ ಸ್ಫೋಟಕ ಆಡಿಯೋ ರಹಸ್ಯ ಈಗ ಬ್ಲಾಸ್ಟ್ ಆಗಿರೋದು. ರೆಕಾರ್ಡ್ ಮಾಡಿಕೊಂಡ ಮಿನಿಸ್ಟರ್ ಯಾರು? ಏನದು ಫೋನ್ ಕಾಲ್ ಸೀಕ್ರೆಟ್? ಹಾಗಾದರೆ ನವೆಂಬರ್ CM ಬದಲಾವಣೆಯ ವಿಚಾರದಲ್ಲಿ ಬಹುದೊಡ್ಡ ಬೆಳವಣಿಗೆ ಆಗ್ತಾ ಇದೆ. ಈಗ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮೊನ್ನೆ DK ಶಿವಕುಮಾರ್ ಅವರು ಎದ್ದು ನಡೆದಿದ್ದೇನು, ಖರ್ಗೆ ಅವರು ವೇದಿಕೆ ಮೇಲಿದ್ದ ಸಚಿವರನ್ನು ತರಾಟೆಗೆ ತಗೊಂಡಿದ್ದೇನು, ಇದೆಲ್ಲ ದೃಶ್ಯಗಳನ್ನು ನೆನಪು ಮಾಡಿಕೊಂಡು ಅದರ ಹಿನ್ನೆಲೆಯಲ್ಲಿ ಈ ಆಡಿಯೋ ಸೀಕ್ರೆಟನ್ನು ಕೇಳಿಸ್ಕೊಂಡ್ರೆ ಕೈಪಾಳ್ಯದಲ್ಲಿ ಏನಾಗುತ್ತೆ ಅಕ್ಟೋಬರ್ ನವೆಂಬರಲ್ಲಿ ಅನ್ನೋದ್ರ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಮಾಹಿತಿ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮೊದಲನೇದಾಗಿ ಆ ಫೋನ್ ಕಾಲ್ ರೆಕಾರ್ಡ್ ವಿಚಾರಕ್ಕೆ ಬರೋಕ್ಕಿಂತ ಮುಂಚೆ ಕ್ವಿಕ್ ಆಗಿ ಒಂದು ಅಪ್ಡೇಟ್ ಇಟ್ಬಿಡ್ತೀವಿ ನೋಡಿ. ಜುಲೈ 25ನೇ ತಾರೀಕು ದೆಹಲಿಗೆ CM DCM ಮತ್ತೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಒಂದು ತಿಂಗಳ ಅಂತರದಲ್ಲಿ 3ನೆಯ ವಿಸಿಟ್ಟು DCM CM ಡೆಲ್ಲಿಗೆ ಹೋಗ್ತಿರೋದು. ಈ ಸಲ MLC ಆಯ್ಕೆ ವಿಚಾರ ಮತ್ತು ನಿಗಮ ಮಂಡಳಿ ಅಧ್ಯಕ್ಷರ ವಿಚಾರವನ್ನು ಫೈನಲ್ ಮಾಡಿಸ್ಕೊಂಡು ಬರಲೇಬೇಕು ಅಂತ ಹೋಗ್ತಿರೋದು. ಸೊ ಸಿದ್ದರಾಮಯ್ಯನವ್ರಿಗೆ ಮತ್ತೊಂದು ಸೆಟ್ ಬ್ಯಾಕ್ ನೋಡಿ. ಸಹಿಯಾಗಿ ಆಮೇಲೆ ಹೋಲ್ಡ್ ಆಯ್ತಲ್ಲ MLCಗಳ ಹೆಸರು. ಆ ಹೆಸರುಗಳನ್ನು ರಾಹುಲ್ ಗಾಂಧಿಯವರು ಬಂದ ಮೇಲೂ ಕೂಡ ಇನ್ನೂ ಕ್ಲಿಯರ್ ಮಾಡಿಲ್ಲ. ಸಿದ್ದರಾಮಯ್ಯನವ್ರು ಕೊಟ್ಟ ಹೆಸರುಗಳು ಹೈಕಮಾಂಡ್ನ ಈ ಅಚ್ಚರಿಯ ನಡೆ. ದಿಢೀರ್ ಅಂತ ಇತ್ತೀಚಿನ ದಿನಗಳಲ್ಲಿ ಹೈಕಮಾಂಡ್ ಸಿದ್ದರಾಮಯ್ಯನವ್ರಿಗೆ ಶಾಕ್ ಮೇಲೆ ಶಾಕ್ ಕೊಡ್ತಿದೆ. ಜಾತಿ ಗಣತಿ ವಿಚಾರ, ನಿಗಮ ಮಂಡಳಿ, MLC ಲಿಸ್ಟು, ಸಚಿವ ಸಂಪುಟ ವಿಸ್ತರಣೆಗೂ ಕೂಡ ನೋ ಅಂತ ಹೇಳಿರೋದು, ನವೆಂಬರ್ಗೆ ಅಥವಾ ಡಿಸೆಂಬರ್ಗೆ ಅಂತ ಹೇಳಿರೋದು. ಇಷ್ಟೆಲ್ಲ ನಡೀತಿರೋ ಹೊತ್ತಲ್ಲಿ ಈಗ ಒಂದು ಆಡಿಯೋ ಬಾಂಬ್ ಬ್ಲಾಸ್ಟ್ ಆಗಿರೋದು. ಏನಿದೆ ಆ ಆಡಿಯೋದಲ್ಲಿ? ಇದು ಕುರ್ಚಿಗೆ ಸಂಬಂಧಪಟ್ಟ ಅತಿ ದೊಡ್ಡ ವಿಚಾರ. ಏನಾದರೂ ಆಗಲಿ, ಶತಾಯಗತಾಯ ಅಕ್ಟೋಬರ್ ನವೆಂಬರಲ್ಲಿ ಏನಾಗತ್ತೆ ಅನ್ನೋದನ್ನು ಹೇಳ್ತಿರುವಂಥ ವಿಚಾರ ನೋಡಿ. ಒಬ್ಬರು ಮಿನಿಸ್ಟರ್, ಪರಿಶಿಷ್ಟ ವರ್ಗಕ್ಕೆ ಸಂಬಂಧಪಟ್ಟಂತ, ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂಥ ಒಬ್ಬರು ಮಂತ್ರಿ, ಬಹಳ ಪ್ರಭಾವಿ ಮಂತ್ರಿ ಅವರು, ಸಿದ್ದರಾಮಯ್ಯ ಪರಮಾಪ್ತ ವಲಯದಲ್ಲಿ ಗುರುತಿಸ್ಕೊಂಡಿರೋರು ಒಬ್ಬರು ಮಂತ್ರಿ, ಸಿದ್ದರಾಮಯ್ಯ ಪರಮಾಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವ, ಅವ್ರಿಗೆ ತುಂಬಾನೇ ಕ್ಲೋಸ್ ಆಗಿರುವಂತಹ ಪರಿಶಿಷ್ಟ ಜಾತಿಯ ಮಂತ್ರಿ ಅಂತ ಹೇಳಲಾಗಿದೆ. ಈಗ ರಿಪೋರ್ಟ್ ಸದ್ದು ಮಾಡ್ತಿದೆ. ಡೆಲ್ಲಿ ಮೂಲಗಳಿಂದಲೂ ಕೂಡ ಸದ್ದು ಜೋರಾಗಿದೆ. ಇಲ್ಲಿ ಕೈಪಾಳ್ಯದಲ್ಲೂ ಕೂಡ ಇದರ ಬಗ್ಗೆನೇ ಬಿಸಿ ಬಿಸಿ ಬಿರುಗಾಳಿ ಎಬ್ಬಿಸಿದಂತಾಗಿದೆ. ಆ ಮಂತ್ರಿಗೆ DK ಶಿವಕುಮಾರ್ ಕಡೆಯವರೊಬ್ಬರು, ತುಂಬ ಪ್ರಭಾವಿ ಅವರು ಕೂಡ. ಇದು ಸದ್ಯಕ್ಕೆ ಅಂದುಕೊಂಡಿದ್ದ ಹುದ್ದೆ ಸಿಗಲಿಲ್ಲ ಅವ್ರಿಗೆ ಅನ್ನೋದು ಬಿಟ್ಟರೆ ತುಂಬ ಪ್ರಭಾವಿ DK ಶಿವಕುಮಾರ್ ಅವ್ರಿಗೆ ಒಂದು ರೀತಿಯಲ್ಲಿ ರೈಟ್ ಹ್ಯಾಂಡು. ಅವರು ಕಾಲ್ ಮಾಡ್ತಾರಂತೆ, ಈ ಮಿನಿಸ್ಟ್ರಿಗೆ ಕಾಲ್ ಮಾಡಿ ದಬಾಯಿಸ್ತಾರಂತೆ. ಏನ್ರಿ ಬಾಯಿಗೆ ಬಂದಂಗೆ ಮಾತಾಡ್ತೀರಾ, ದಿನೇ ದಿನೇ 5 ವರ್ಷ ಸಿದ್ದರಾಮಯ್ಯನವರೇ CM, ಅವರೇ ನಾಯಕರು ಅನ್ನೋ ರೀತಿಯಲ್ಲಿ ಪದೇ ಪದೇ ಸ್ಟೇಟ್ಮೆಂಟ್ ಕೊಡ್ತಿದ್ದೀರಲ್ಲ. ಚುನಾವಣೆಗೆ ದುಡ್ಡು ಹಾಕಿ ಗೆಲ್ಲಿಸಿರೋರು ನಾವು ಎಷ್ಟೆಷ್ಟು ಖರ್ಚು ಮಾಡಿದ್ದೀವಿ ಅನ್ನೋದು ಮರ್ತೋಯ್ತಾ? ಪಕ್ಷ ಈ ಮಟ್ಟಿಗೆ ಗಟ್ಟಿ ಮಾಡೋದಕ್ಕೆ ಅದು ರಾಜ್ಯದ ಒಳಗೂ ಇರಬಹುದು ಅಥವಾ ಹೊರಗಡೆ ಬೇರೆ ರಾಜ್ಯಗಳಲ್ಲೂ ಇರಬಹುದು, ಯಾವ ಲೆಕ್ಕದಲ್ಲಿ ಹೇಳಿದ್ದಾರೆ ಗೊತ್ತಿಲ್ಲ. ಇಂಥ ಸುದ್ದಿಯೊಂದು ಈಗ ಜೋರು ಸದ್ದು ಮಾಡ್ತಾ ಇದೆ. ಈ ರೀತಿ ಒಂದು ಆಡಿಯೋ ರೆಡಿ ಆಗಿದೆ, ಅಂದರೆ ರೆಕಾರ್ಡ್ ಆಗಿದೆ, ಫೋನ್ ಕಾಲು ಅಂತ. ಇಷ್ಟೆಲ್ಲ ಖರ್ಚು ಮಾಡಿದ್ದೀವಿ, ಅದು ಗೊತ್ತಿಲ್ವಾ ನಿಮಗೆ? ಗೊತ್ತಿಲ್ವಾ? ಗೆಲ್ಲಿಸ್ಕೊಳ್ಳೋಕೆ ನಾವು ಬೇಕು, ಅನುಭವಿಸೋಕ್ಕೆ ನೀವು ಬೇಕಾ? ಮಾತೆತ್ತಿದ್ರೆ ದಲಿತರು, ಹಿಂದುಳಿದವರು ಅಂತ ಅಂತಿರಲ್ಲ. ಇದೇನು ದಲಿತರು ಅಥವಾ ಹಿಂದುಳಿದವರು ಮಾತ್ರ ಇರುವಂತಹ ರಾಜ್ಯವಾ? ಹಾಗಾದ್ರೆ ನಮಗೆ ಬೆಲೆ ಇಲ್ವಾ ಅನ್ನೋ ರೀತಿ ಸೆಟ್ ಮಾಡ್ಕೊಳ್ತಾರಂತೆ ಅವರು. CM ಸ್ಥಾನ ಖಾಲಿ ಇಲ್ಲ, ಸಿದ್ದರಾಮಯ್ಯನವರೇ 5 ವರ್ಷ CM ಅಂತ ಇನ್ನು ಒಂದು ಸಲ ನಿಮ್ಮ ಬಾಯಲ್ಲಿ ಬರಬೇಕು ನೋಡಿ, ತಕ್ಕ ಶಾಸ್ತಿ ಆಗತ್ತೆ ಅಂತ ಗದರ್ತಾರಂತೆ. ಏಕವಚನದಲ್ಲಿ, ನೀವು ತಾವೂ ಅಲ್ಲ, ಏಕವಚನದಲ್ಲಿ ಆ ಮಿನಿಸ್ಟರ್ಗೆ ಈ ಪ್ರಭಾವಿ ಗದರ್ತಾರಂತೆ. ಅದನ್ನು ರೆಕಾರ್ಡ್ ಮಾಡ್ಕೊಂಡು ಬಿಟ್ಟಿದ್ದಾರೆ ಮಂತ್ರಿ. ಮೋಸ್ಟ್ಲಿ ಈಗಿನ ಫೋನಲ್ಲೆಲ್ಲ ರೆಕಾರ್ಡ್ ಹಾಕಿದ್ರು ಗೊತ್ತಾಗ್ಬಿಡುತ್ತೆ. ಬೇರೆ ಫೋನ್ನಲ್ಲಿ ರೆಕಾರ್ಡ್ ಮಾಡಿಕೊಂಡ್ರು, ಆ ಆಡಿಯೋ ಕೇಳಿಸಿ ಒಟ್ಟಿನಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ದಾರಂತೆ. ಅದು ಈಗ ಕೈಪಾಳ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ವಿಚಾರ ಆಗಿರೋದು. ಮೊನ್ನೆ ಇನ್ಸಿಡೆಂಟ್ಗೂ ಕೂಡ ಇದೊಂದು ರೀಸನ್ ಇರಬಹುದು. DK ಶಿವಕುಮಾರ್ ಅವರು ಅರ್ಧಕ್ಕೆ ಎದ್ದು ಹೋಗಿದ್ದು ಮತ್ತು ಅವರು ಸೆಟ್ ಮಾಡ್ಕೊಂಡಿದ್ದು, ಡೆಲ್ಲಿಗೆ ಹಾರ್ತಾರೆ ದಿಢೀರ್ ಅಂತ. ಜ್ವರ ಇರುತ್ತಂತೆ ಅವ್ರಿಗೆ, ಡೆಂಗು ಜ್ವರ ಇತ್ತು ಮೊನ್ನೆ ಸ್ಯಾಟರ್ಡೆ ಅಂತ ಸುದ್ದಿ. ಆ ಜ್ವರದಲ್ಲಿಯೇ ಮಧ್ಯಾಹ್ನ 4:15 ಫ್ಲೈಟ್ ಹತ್ತಿ ಡೆಲ್ಲಿಗೆ ಹೋಗ್ತಾರೆ. ಏನು ಮಾಡ್ತಾರೆ ಎತ್ತ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಸೀಕ್ರೆಟ್ ಮೀಟಿಂಗ್ ಆಯ್ತಾ ಅಲ್ಲಿ, ಖಾಸಗಿ ಕೆಲಸ ಅಂತ ಹೇಳ್ತಾರೆ ಅವರು.
ಹೋಗ್ತಾರೆ ಬರ್ತಾರೆ ಮತ್ತೆ ಅಷ್ಟೇ ಅರ್ಜೆಂಟಲ್ಲಿ. ಖರ್ಗೆ ಅವರು ವೇದಿಕೆಯಲ್ಲಿದ್ದ ಮಹದೇವಪ್ಪನವ್ರ ಮೇಲೆ ಸಿಟ್ಟು ಮಾಡ್ಕೊಳ್ತಾರೆ, ಕಿವಿ ತುಂಬಬೇಡಪ್ಪ ಅಂತ. ಸಿದ್ದರಾಮಯ್ಯನವ್ರು ನೋಡಿದ್ರೆ ಡಿ ಕೆ ಹೆಸರು ಹೇಳಿ ಅಂತ ಹೇಳಿದ್ರೆ ಅವ್ರು ಹೋದ್ರಲ್ಲ ಅಂತ ಹೇಳಿ ಮುಗಿಸಿದ್ರೆ ಸಾಕಿತ್ತು. ಏನು ಮನೇಲಿದ್ದವ್ರದ್ದೆಲ್ಲ ಹೆಸರು ಹೇಳೋಕ್ಕಾಗತ್ತಾ? ವೇದಿಕೆಯಲ್ಲಿದ್ದವ್ರನ್ನಲ್ವಾ ವೆಲ್ಕಮ್ ಮಾಡೋದು? ಹೋಗ್ಲಿಲ್ವೇನ್ರಿ ಡಿ ಕೆ ಅಂತ ಗರಂ ಆಗಿ ಹಾಗೆ ಕೆಂಡ ಉಗುಳ್ತಾರೆ. ಇಷ್ಟೆಲ್ಲ ಆಗಿರೋದ್ರ ಹಿಂದೆ ಒಂದು ದೊಡ್ಡ ವಿಚಾರ ಇದೆಯಾ? ಅವತ್ತು ವೇದಿಕೆಯಲ್ಲಿ ಆರಂಭದಿಂದ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ರೀತಿಯಲ್ಲಿ ಅಪಮಾನನೇ. ಅವರ ಅಭಿಮಾನಿಗಳೆಲ್ಲ ಸಿಟ್ಟು ಮಾಡ್ಕೊಳ್ಳೋ ರೀತಿ. ಮಹದೇವಪ್ಪನವ್ರು ವೆಲ್ಕಮ್ ಮಾಡ್ತಾರೆ, ಅವರು ಹೆಸರು ಹೇಳಲ್ಲ. ಕಡೆಗೆ ಬಂದು ನೆನಪಿಸಿದ ಮೇಲೆ ಹಾಡಿ ಹೊಗಳಿ ಡಿ ಕೆ ಶಿವಕುಮಾರ್ ಅವ್ರ ಹೆಸರು ಹೇಳ್ತಾರೆ. ಇಡೀ ಎಲ್ಲ ಶಾಸಕರ ಹೆಸರು ಹೇಳಾದರೂ ಡಿ ಕೆ ಹೆಸರು ಬರಲ್ಲ. ದೀಪ ಹಚ್ಚೋಕ್ಕೂ ಕೂಡ ಅವರನ್ನು ಕರೆಯೋಲ್ಲ, ಅಂದರೆ ಖರ್ಗೆ ಅವ್ರನ್ನ ಮಾತ್ರ ಕರ್ಕೊಳ್ತಾರೆ ಅನ್ನೋ ರೀತಿಯಲ್ಲೂ ಅಸಮಾಧಾನ. ವಿಡಿಯೋ ವೈರಲ್ ಆಯಿತು. ಅದಾದಮೇಲೆ ಇದೆಲ್ಲ ದೊಡ್ಡ ಜಟಾಪಟಿನೇ ಆಗೋಯ್ತು. ಈಗ ನೋಡಿದ್ರೆ ಅಸಲಿಯತ್ತು ಆ ವಿಡಿಯೋ ಕಾಲ್ ರೆಕಾರ್ಡಿಂಗ್ ಆಡಿಯೋವನ್ನು ವೇಣುಗೋಪಾಲ್ ಅವ್ರಿಗೆ, ಸುರ್ಜೇವಾಲಾ ಅವ್ರಿಗೆ ಎಲ್ರಿಗೂ ಕಳಿಸ್ಕೊಟ್ಟಿದ್ದಾರಂತೆ ಮಿನಿಸ್ಟರು. ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಹೋಗಿದೆಯಂತೆ, ಸಿದ್ದರಾಮಯ್ಯನವ್ರಿಗೆ ತೋರಿಸಿ ಎಲ್ಲರಿಗೂ ತೋರಿಸಿ ಆ್ಯಕ್ಷನ್ ತೊಗೊಳ್ಬೇಕು, ನನ್ನ ಜಾತಿ ನಿಲ್ಲಿಸಿದ್ದಾರೆ ಅನ್ನೋ ರೀತಿಯಲ್ಲಿ ಕೂತಿದ್ದಾರಂತೆ. ಅಂದರೆ ನಿಮ್ಮದೊಂದೇ ಜಾತಿನ ರಾಜ್ಯದಲ್ಲಿರೋದು, ನಮ್ಮವ್ರಿಗೇನಾಗಬೇಕು ಅನ್ನೋ ರೀತಿ ಅವರು ಕೇಳಿದ್ರೋ ಅಥವಾ ಜಾತಿನೂ ನಿಂದಿಸಿದ್ರೋ, ಏಕವಚನದಲ್ಲಿ ಮಾತಾಡಿದ್ದಕ್ಕೋ ಒಟ್ಟಿನಲ್ಲಿ ಅವ್ರು ಹೇಳ್ತಿದ್ದಾರೆ ನಮ್ಮ ಜಾತಿಯನ್ನು ನಿಂದಿಸಿದ್ದಾರೆ, ತಮ್ಮ ಜಾತಿಯ ದರ್ಪವನ್ನು ಪ್ರದರ್ಶಿಸಿದ್ದಾರೆ ಅಂತ ಸಿಕ್ಕಾಪಟ್ಟೆ ಅಳಲನ್ನು ತೋಡಿಕೊಂಡು ಆ್ಯಕ್ಷನ್ ಆಗಲೇಬೇಕು ಅಂತ ಈಗ ಧಮಕಿ ಹಾಕಿದ ಪ್ರಭಾವಿಯ ವಿರುದ್ಧ ಕ್ರಮಕ್ಕಾಗಿ ಒತ್ತಾಯಿಸ್ತಿದೆಯಂತೆ ಸಿದ್ದು ಟೀಮು, ಅದರಲ್ಲೂ ಈ ಮಂತ್ರಿ. ಇಲ್ಲಾಂದ್ರೆ ಆಡಿಯೋ ಲೀಕ್ ಮಾಡ್ತೀವಿ. ಈ ಆಡಿಯೋ ಲೀಕ್ ಆದರೆ ಏನಾಗುತ್ತೆ ಗೊತ್ತಲ್ವಾ? ಆಡಿಯೋ ಲೀಕ್ ಆಗತ್ತೆ ಹುಷಾರನ್ನೋ ಎಚ್ಚರಿಕೆ ಕೊಟ್ಟಿದ್ದಾರಂತೆ. ಆದರೆ ಹೈಕಮಾಂಡು ಈ ಆಡಿಯೋನೇ ಡಿಲೀಟ್ ಮಾಡಿಸೋಕೆ ನಿಂತು ಬಿಟ್ಟಿದೆಯಂತೆ. ಅವ್ರಿಗೆ ಆ್ಯಕ್ಷನ್ ತಗೊಳ್ಳೋ ಬದಲು ಆಡಿಯೋ ಡಿಲೀಟ್ ಮಾಡಿ ಅಂತ ಒತ್ತಡ ಶುರುವಾಗಿದೆಯಂತೆ ಸಿದ್ದು ಬಣಕ್ಕೆ. ಇದೊಂದು ಆಘಾತವಾಗಿ ಮಾರ್ಪಾಡಾಗಿದೆ. ಈ ಆಡಿಯೋ ಇಟ್ಟುಕೊಂಡು ನಾವು ಏನಾದರೂ ಮಾಡ್ಬೋದು ಅಂದ್ಕೊಂಡ್ರೆ, ಏನ್ರಿ ನೀವು ಅದನ್ನು ರೆಕಾರ್ಡ್ ಮಾಡ್ತೀರಾ, ಏನೇನೋ ದೊಡ್ಡ ಸಮಸ್ಯೆ ಆಗಿ ಕೂತಾಗ ನೀವು ಈ ಆಡಿಯೋ ಇಟ್ಕೊಂಡು ಆಟಾಡ್ಸೋಕೆ ಬರ್ತೀರಾ, ಮೊದಲು ಡಿಲೀಟ್ ಮಾಡಿ ಅಂತ ಪ್ರೆಷರ್ ಬರ್ತಿದೆಯಂತೆ. ಈಗ ರೆಕಾರ್ಡ್ ಮಾಡ್ಕೊಂಡಂಥ ಮಿನಿಸ್ಟರ್ಗೇನೆ ಶಾಕ್ ಎದುರಾಗಿದೆ ಅಂತ ಹೇಳಲಾಗ್ತಿರೋದು. ಆ ವಿಚಾರ ಕೇಳಿ ಬರ್ತಾ ಇದೆ. ಇದು ಒಂದೇ ಅಲ್ಲ, ಇನ್ನೂ ಒಂದು ಇನ್ಸಿಡೆಂಟ್ ಆಗಿದೆ ಅಂತೆ. ಮೊನ್ನೆ ಸುರ್ಜೇವಾಲಾ ಅವರು ಬಂದು ಎಲ್ಲ ಶಾಸಕರ ಮೀಟಿಂಗ್ ಮಾಡಿದ್ರಲ್ಲ, ಒಳಗಡೆ ಹೋಗಿ ಹೊರಗಡೆ ಬರುವಾಗ ಡಿ ಕೆ ಆಪ್ತ ಶಾಸಕರೊಬ್ಬರು ಆ ಕಡೆಯವರು ಧಮಕಿ ಹಾಕಿದಾರಂತೆ. ಏನಂತ, ತುಮೂಲಲ್ಲಿ ನಾವು 8 ಜನ ಒಕ್ಕಲಿಗ ನಿರ್ದೇಶಕರಿದ್ದೀವಿ, ನೀನೊಬ್ಬ ಇದ್ದೀಯಪ್ಪ, ನವೆಂಬರ್ವರೆಗೆ ಅದು ಏನು ನಡೆಸ್ತೀಯೋ ನಡೆಸ್ಕೋ, ನವೆಂಬರಲ್ಲಿ ಡಿ ಕೆ ಶಿವಕುಮಾರ್ CM ಆಗ್ತಾರೆ, ಒಂದೇ ಒಂದು ಗಂಟೆಯಲ್ಲಿ ನಿನ್ನ ಕೆಳಗೆ ಇಳಿಸ್ತಿದ್ರೆ ಹೇಳು ಅಂತ ಸರಿಯಾಗಿ ದಬಾಯಿಸಿದಾರಂತೆ ಒಬ್ಬರು MLA. ಈ MLAಗೆ ತುಮೂಲ ಅಧ್ಯಕ್ಷರಾದ ಪಾವಗಡ ಶಾಸಕ HV ವೆಂಕಟೇಶ್ ಅವ್ರಿಗೆ ಸರಿಯಾಗಿ ಧಮಕಿ ಹಾಕಿದ್ದಾರೆ ಅಂತ ಹೇಳ್ತಿದ್ದಾರಂತೆ. ಆದರೆ ಅವ್ರ ಮಾತು ಕೇಳಿಸ್ಕೊಳ್ಳೋದಿರಲಿ, ಈಗ ಸಚಿವರ ಆಡಿಯೋಗೆ ಬೆಲೆ ಕೊಡ್ತಿಲ್ಲ. ಇನ್ನು ಈ MLA ಬೇಜಾರು ಮಾಡಿಕೊಂಡು ಕಂಪ್ಲೇಂಟ್ ಕೊಟ್ಟರೆ ಕೇಳೋರು ಯಾರು ಅನ್ನೋ ರೀತಿಯಲ್ಲಿ ಪರಿಸ್ಥಿತಿ ಆಗಿದೆಯಂತೆ ಈಗ. ಹಾಗಾಗಿ ಡಿ ಕೆ ಕಡೆಯವರು ಈಗ ಯಾವ ರೀತಿ ಆತ್ಮವಿಶ್ವಾಸದಲ್ಲಿ ಇದ್ದಾರೆ ಅಂದರೆ, ನಾವು ಏನೇನು ಮಾಡಿದ್ದೀವಿ ಅದಕ್ಕೆ ಪ್ರತಿಫಲ ಸಿಕ್ಕೇ ಸಿಗತ್ತೆ, ಸಿಗದೆ ಹೋಗೋಕ್ಕೆ ಚಾನ್ಸೇ ಇಲ್ಲ, ಸಿಗುತ್ತೆ, ಮತ್ತು ಆಗಬೇಕಾದ ತಕ್ಕ ಶಾಸ್ತಿ ಆಗತ್ತೆ ಆಗವ್ರಿಗೆ ಅನ್ನೋ ಮಟ್ಟಿಗೀಗ ಡಿ ಕೆ ಕ್ಯಾಂಪ್ ಎದ್ದು ನಿಂತು ಬಿಟ್ಟಿದೆ. ಅದು ಸಿದ್ದು ಬಣಕ್ಕೆ ಅರಗಿಸ್ಕೊಳ್ಳೋಕ್ಕಾಗ್ತಿಲ್ಲ, ಹೈಕಮಾಂಡ್ ಬೇರೆ ಹಿಂಗೆ ಮಾಡ್ತೀವಿ. ಸೊ ಡಿ ಕೆ ಬಣ ಈಗ ನಾವೇನನ್ನ ಕೊಟ್ಟಿದ್ದೀವಿ ಪಕ್ಷಕ್ಕೆ ಮತ್ತು ನಮಗೇನು ಸಿಗುವ ಸಮಯ ಇದು ಅನ್ನೋದನ್ನು ನೇರವಾಗಿ ಹೇಳ್ತಿರೋದು ಹೈಕಮಾಂಡ್ ಎದುರು ಮತ್ತು ರಾಜ್ಯದಲ್ಲಿ. ಡಿ ಕೆ ಶಿವಕುಮಾರ್ ಅವ್ರಿಗೆ ಇತ್ತೀಚಿನ ದಿನಗಳಲ್ಲಿ ಸಿದ್ದು ಬಣ ನಾವೇ ಅಧಿಕಾರದಲ್ಲಿರ್ತೀವಿ, ನಾನೇ CM ಅನ್ನುವಂಥ ಸ್ಟೇಟ್ಮೆಂಟ್ ಕೊಡೋದ್ರಿಂದ ಹಿಡಿದು ಮೈಸೂರು ಸಾಧನಾ ಸಮಾವೇಶದಲ್ಲಿ ಭರ್ಜರಿ ಶಕ್ತಿ ಪ್ರದರ್ಶನ, ನನಗೆ ಡಿ ಕೆ ಮ್ಯಾಚೇ ಅಲ್ಲ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನದ ವೇದಿಕೆಯಾಗಿತ್ತು ಅದು ಅನ್ನೋದನ್ನು ಗಮನಿಸಿದ್ವಿ. ಸೊ ಎಷ್ಟಾಗತ್ತೋ ಅಷ್ಟು ನಾವು ಅಬ್ಬರಿಸಬೇಕು, ಇನ್ನೊಬ್ಬರ ಹತ್ರ ಸುಳಿಯೋಕ್ಕೂ ಬರ್ದಿರೋ ರೀತಿಯಲ್ಲಿ ಹೈಕಮಾಂಡ್ಗೂ ಎಚ್ಚರ ಕೊಡೋ ಪ್ರಯತ್ನ ಸಿದ್ದು ಕ್ಯಾಂಪಿಂದ ಆಗ್ತಿರೋ ಹೊತ್ತಲ್ಲಿ ಈ ಮಹತ್ವದ ಬೆಳವಣಿಗೆಗಳಾಗ್ತಿರೋದು. ಆಡಿಯೋ ಏನಾದರೂ ಲೀಕ್ ಆಗುತ್ತಾ, ಈಗ ಕೈಗೆ ಸಂಚಕಾರ ಬಂದು ಒದಗತ್ತಾ ಅನ್ನೋ ತನಕ ಚರ್ಚೆ ಆಗ್ತಿರೋ ಹೊತ್ತಲ್ಲೇ ಹೈಕಮಾಂಡ್ ಶಾಕ್ ಕೊಡ್ತಿದ್ದ, ಡಿಲೀಟ್ ಮಾಡಲೇಬೇಕು, ಈ ಕ್ಷಣವೇ ಎಲ್ಲ ಡಿಲೀಟ್ ಆಗಬೇಕು ಅಂತಿದ್ದಾರಂತೆ. ಅಂದರೆ ಹೈಕಮಾಂಡ್ ಕಡೆಯವರು ಯಾರೋ ಹೇಳ್ತಿದ್ದಾರಂತೆ. ಕೈಯಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಬಹಳಷ್ಟು ಬೆಳವಣಿಗೆಗಳಾಗ್ತಿದ್ದಾವೆ ಸಿದ್ದು ಕ್ಯಾಂಪ್ಗೆ. ಡಿ ಕೆ ಕ್ಯಾಂಪ್, ಡಿ ಕೆ ಬಣದ ನಾಯಕರು ಶಾಕ್ ಮೇಲೆ ಶಾಕ್ ಕೊಡ್ತಿದ್ದಾರೆ. ಯಾವ ರೀತಿ ಇದು ಮುಂದುವರಿಯಲಿದೆ,
ಇನ್ನೇನು ಬಂದೇ ಬಿಡ್ತು ಅವ್ರು ಹಾಕ್ಕೊಂಡಿರೋ ಡೆಡ್ಲೈನು ಅಕ್ಟೋಬರು ನವೆಂಬರು ಅಂತ ಸಮಯ ಹೇಳ್ತಿದ್ದಾರೆ. ಅದಕ್ಕೂ ಮುಂಚೆನೇ ಪ್ರಾಸೆಸ್ ಶುರು ಆದರೆ ಮಾತ್ರ ಅಲ್ಲಿಗೆ ಮುಗಿಯೋದು ಅನ್ನೋದು. ಹಾಗಾಗಿ ಆಗಸ್ಟ್ ಹೊತ್ತಿಗೆ ಕ್ಲಾರಿಟಿ ಸಿಕ್ಕಿಬಿಡತ್ತೆ ಅನ್ನೋದು ಅವರ ಲೆಕ್ಕಾಚಾರ. ಕಾದ್ ನೋಡೋಣ. ಸಿದ್ದು ಬಣಕ್ಕಿದೆಲ್ಲ ಅರಗಿಸಿಕೊಳ್ಳಲಾರದ ತುತ್ತಾಗಿ ಪರಿಣಮಿಸಿದೆ. ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.